ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಆರೋಗ್ಯ ಸ್ಥಿತಿ ಇದೀಗ ಗಂಭೀರವಾಗಿದೆ. ಆಸ್ಪತ್ರೆಯಿಂದ ಮನೆಗೆ ಕರೆದೊಯ್ದು ವೈದ್ಯರಿಂದ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಭಾಲ್ಕಿ ನಗರದ ಸ್ವಗೃಹಕ್ಕೆ ಇದೀಗ ಭೀಮಣ್ಣ ಅವರನ್ನ ಕರೆದೊಯ್ದಿರುವಂತದ್ದು. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಿಂದ ಮನೆಗೆ ಕೂಡ ಇದೀಗ ಕರೆದೊಯ್ದಿರುವಂತದ್ದು. ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ವೈದ್ಯರಿಂದ. ಭಾಲ್ಕಿ ನಗರದ ಸ್ವಗೃಹಕ್ಕೆ ಕರೆದೊಯ್ಯಲಾಗಿದೆ. ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ ವೈದ್ಯರು. ಕಳೆದ 15 ದಿನಗಳಿಂದ ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಖಂಡ್ರೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣದ ಹಿನ್ನೆಲೆಯಲ್ಲಿ ಮನೆಗೆ ಕರೆದುಕೊಂಡು ಹೋಗಲಾಗಿದೆ. ಇದೀಗ ಚಿಕಿತ್ಸೆಯನ್ನ ವೈದ್ಯರು ಮುಂದುವರಿಸಿದ್ದಾರೆ. ಇಂದು ಬೆಳಗ್ಗೆ 7 ಗಂಟೆಗೆ ಆಸ್ಪತ್ರೆಯಿಂದ ಮನೆಗೆ ಕುಟುಂಬಸ್ಥರು ಕರೆದೊಯ್ದರು. ಭಾಲ್ಕಿ ನಗರದ ಗಾಂಧಿ ವೃತ್ತದ ಹತ್ತಿರದಲ್ಲಿರುವಂತಹ ಮನೆಯಲ್ಲಿ ವೆಂಟಿಲೇಟರ್ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕೊನೆಯ ಕ್ಷಣಗಳನ್ನ ಮನೆಯಲ್ಲಿ ಕಳಿಬೇಕೆಂಬ ಉದ್ದೇಶದಿಂದ ಇದೀಗ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಸ್ಥಿತಿ ಕೂಡ ಗಂಭೀರ ಆಗಿದ್ರಿಂದ ಅವರನ್ನ ಮನೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಮನೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕೊಡ್ತಾ ಇದೆ ಇವತ್ತು. ನಮ್ಮೆಲ್ಲರ ಆಕಾಂಕ್ಷೆ ಏನಿದೆ ಅಂದರೆ ನಮ್ಮ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಇರಬೇಕು ಅನ್ನುವಂಥ ಒಂದಿದೆ. ಆದರೆ ದೇವರ ಇಚ್ಛೆ ಆದರೂ ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯ ಈ ಸಮಾಜಕ್ಕೆ ಮತ್ತು ಈ ನಾಡಿಗೆ, ಈ ಕರ್ನಾಟಕದಲ್ಲಿ ನಮ್ಮ ಸಮಾಜ, ನಮ್ಮ ಧರ್ಮ ಉಳಿಬೇಕಾದ್ರೆ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಬಹಳ ಯೋಗದಾನ ಇದೆ. ಅಂಥ ಪ್ರಮುಖ ಪೂಜ್ಯ ಭೀಮಣ್ಣ ಖಂಡ್ರೆ ಅವರ ಒಂದು ಆರೋಗ್ಯ ಬೇಗ ಸ್ಥಿರವಾಗಿ ಸುಧಾರಣೆ ಆಗಲಿ ಅಂತ ನಾನು ಆಶಿಸ್ತೀನಿ. ಖಂಡ್ರೆ ಅವರ ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕೊಡ್ತಾ ಇದೆ ಇವತ್ತು. ನಮ್ಮೆಲ್ಲರ ಆಕಾಂಕ್ಷೆ ಏನಿದೆ ಅಂದರೆ ನಮ್ಮ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಇರಬೇಕು ಅನ್ನುವಂಥ ಒಂದಿದೆ. ಆದರೆ ದೇವರ ಇಚ್ಛೆ ಆದರೂ ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯ ಈ ಸಮಾಜಕ್ಕೆ ಮತ್ತು ಈ ನಾಡಿಗೆ, ಈ ಕರ್ನಾಟಕದಲ್ಲಿ ನಮ್ಮ ಸಮಾಜ, ನಮ್ಮ ಧರ್ಮ ಉಳಿಬೇಕಾದ್ರೆ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಬಹಳ ಯೋಗದಾನ ಇದೆ. ಅಂಥ ಪ್ರಮುಖ ಪೂಜ್ಯ ಭೀಮಣ್ಣ ಖಂಡ್ರೆ ಅವರ ಒಂದು ಆರೋಗ್ಯ ಬೇಗ ಸ್ಥಿರವಾಗಿ ಸುಧಾರಣೆ ಆಗಲಿ ಅಂತ ನಾನು ಆಶಿಸ್ತೀನಿ. ಖಂಡ್ರೆ ಅವರ ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕೊಡ್ತಾ ಇದೆ ಇವತ್ತು. ನಮ್ಮೆಲ್ಲರ ಆಕಾಂಕ್ಷೆ ಏನಿದೆ ಅಂದರೆ ನಮ್ಮ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಇರಬೇಕು ಅನ್ನುವಂಥ ಒಂದಿದೆ. ಆದರೆ ದೇವರ ಇಚ್ಛೆ ಆದರೂ ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯ ಈ ಸಮಾಜ. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಸ್ಥಿತಿ ಇದೀಗ ಗಂಭೀರವಾಗಿತ್ತು. ಹಾಗಾಗಿ ಕೊನೆ ಉಸಿರನ್ನ ಮನೆಯಲ್ಲೇ ಕಳಿಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಅವರನ್ನ ಮನೆಗೆ ಶಿಫ್ಟ್ ಮಾಡಲಾಗಿದೆ. ವೈದ್ಯರಿಂದ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಲಾಗ್ತಾ ಇದೆ. ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾದ್ರಿಂದ ಕುಟುಂಬಸ್ಥರು ಇದೀಗ ಅವರನ್ನ ಮನೆಗೆ ಶಿಫ್ಟ್ ಮಾಡಿದ್ದಾರೆ. ಗಾಂಧಿ ವೃತ್ತದ ಹತ್ತಿರದಲ್ಲಿರುವಂತಹ ಮನೆಯಲ್ಲಿ ವೆಂಟಿಲೇಟರ್ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇದೀಗ ಕೊನೆಯ ಕ್ಷಣವನ್ನ ಮನೆಯಲ್ಲಿ ಕಳಿಬೇಕೆಂಬ ಉದ್ದೇಶದಿಂದ ಶಿಫ್ಟ್ ಮಾಡಲಾಗಿದೆ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾದ್ರಿಂದ ಅವ್ರಿಗೂ ಕೂಡ ಆಸೆ ಇತ್ತು ಮನೆಯಲ್ಲಿ ಕೊನೆ ಉಸಿರನ್ನ ಕಳಿಬೇಕು ಅನ್ನೋದು. ಹಾಗಾಗಿ ಇದೀಗ ಅವರನ್ನ ಶಿಫ್ಟ್ ಮಾಡಿರುವಂಥದ್ದು ಮನೆಗೆ.